ನಮಸ್ಕಾರ. ಕಪ್ಪು ಕುಳಿ ವಿರೋಧಾಭಾಸ, ಬ್ಲಾಕ್ ಹೋಲ್ ಪ್ಯಾರಡಾಕ್ಸ್, ವಿಶ್ವದ ಗುಟ್ಟುಗಳು. ವಿಶ್ವದಲ್ಲಿರುವ ಅತ್ಯಂತ ವಿಚಿತ್ರ ಮತ್ತು ರಹಸ್ಯಮಯ ಕಾಯಗಳಲ್ಲಿ ಕಪ್ಪು ಕುಳಿ ಬ್ಲಾಕ್ ಹೋಲ್ಸು ಬಹಳ ಮುಖ್ಯವಾದಂಥವು. ಇವುಗಳ ಗುರುತ್ವ ಶಕ್ತಿ ಬೆಳಕು ಕೂಡ ತಪ್ಪಿಸಿಕೊಳ್ಳೋದಷ್ಟು ಪ್ರಬಲವಾದಂಥದ್ದು. ಕಪ್ಪು ಕುಳಿಗಳ ಅಧ್ಯಯನದಲ್ಲಿ ವಿಜ್ಞಾನಿಗಳು ಎದುರಿಸಿದಂಥ ಒಂದು ಗಂಭೀರ ಸಮಸ್ಯೆ, ಸವಾಲು ಕಪ್ಪು ಕುಳಿ ವಿರೋಧಾಭಾಸ, ಬ್ಲಾಕ್ ಹೋಲ್ ಪ್ಯಾರಡಾಕ್ಸ್. ಇದು ಆಧುನಿಕ ಭೌತವಿಜ್ಞಾನದ ಎರಡು ಮಹಾಸ್ತಂಭಗಳಾದಂಥ ಐನ್ಸ್ಟೀನ್ ಅವರ ಸಾಪೇಕ್ಷತಾವಾದ ಮತ್ತು ಕ್ವಾಂಟಮ್ ಭೌತವಿಜ್ಞಾನಗಳ ನಡುವೆ ಉಂಟಾಗಿರ್ತಕ್ಕಂಥ ಒಂದು ದೊಡ್ಡ ತಿಕ್ಕಾಟ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಭಾರೀ ಗಾತ್ರದ ತಾರೆ ತನ್ನ ಪರಮಾಣು ಶಕ್ತಿಯನ್ನು ಕಳ್ಕೊಂಡಾಗ ತನ್ನದೇ ಗುರುತ್ವದ ಒತ್ತಡದಿಂದ ಒಳಕ್ಕೆ ಕುಸಿದು ಅಪಾರ ಸಾಂದ್ರದ ವಸ್ತು ಆದಾಗ ಕಪ್ಪು ಕುಳಿ ಉಂಟಾಗ್ತದೆ. ಈ ಕಪ್ಪು ಕುಳಿಯ ಸುತ್ತಲಿರುವ ಗಡಿಯನ್ನು ಘಟನೆ ಕ್ಷಿತಿಜ ಅಥವಾ ದಿಗಂತ, ಈವೆಂಟ್ ಹರೈಜನ್ ಅಂತ ಕರೀತಾರೆ. ಈ ಗಡಿಯನ್ನು ದಾಟಿದ ಯಾವುದೇ ಪದಾರ್ಥವಾಗಲಿ, ಬೆಳಕಾಗಲಿ, ಮಾಹಿತಿಯಾಗಲಿ ಹೊರಗೆ ಮರಳಿ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವುದನ್ನು ಕಪ್ಪು ಕುಳಿ ಸೆಳೆದು ತನ್ನೊಳಗಡೆ ಅಡಗಿಸ್ಕೊಂಡಿರ್ತದೆ, ನುಂಗಿರುತ್ತೆ. ಕ್ವಾಂಟಮ್ ಭೌತವಿಜ್ಞಾನದ ಅತ್ಯಂತ ಪ್ರಮುಖ ನಿಯಮ ಏನಂತೇಳಿದರೆ ಮಾಹಿತಿಯ ಸಂರಕ್ಷಣೆ ನಿಯಮ. ಇದರ ಪ್ರಕಾರ ವಿಶ್ವದಲ್ಲಿರುವ ಯಾವುದೇ ವಸ್ತುವಿನ ಮೂಲಭೂತ ಕ್ವಾಂಟಮ್ ಮಾಹಿತಿ, ಅಣುಗಳು ಅಥವಾ ಕಣಗಳ ಜೋಡಣೆ ಮತ್ತು ಸ್ಥಿತಿ ಎಂದಿಗೂ ಕೂಡ ಸಂಪೂರ್ಣವಾಗಿ ನಾಶ ಆಗೋದು ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ನೀವು ಒಂದು ಪುಸ್ತಕವನ್ನು ಸುಟ್ಟು ಬೂದಿ ಮಾಡಿದರೂ ಕೂಡ ಸೈದ್ಧಾಂತಿಕವಾಗಿ, ಅಂದರೆ ಥಿಯರಿಟಿಕಲಿ, ಆ ಬೂದಿ, ಹೊಗೆ ಮತ್ತು ಬೆಳಕಿನ ಕಣಗಳನ್ನು ಸೂಕ್ಷ್ಮವಾಗಿ ಮತ್ತು ಸರಿಯಾಗಿ ವಿಶ್ಲೇಷಣೆ ಮಾಡಿ ಆ ಪುಸ್ತಕದಲ್ಲಿ ಏನು ಬರೆಯಲಾಗಿತ್ತಂತ ಮರುಸೃಷ್ಟಿ ಮಾಡೋದು ಸಾಧ್ಯ. ಇದು ಸೈದ್ಧಾಂತಿಕವಾಗಿ. ಅಂದರೆ ಮಾಹಿತಿ ರೂಪಾಂತರಗೊಳ್ಳಬಹುದೇ ವಿನ ಸಂಪೂರ್ಣವಾಗಿ ಇಲ್ಲದೆ ಹೋಗೋದಿಲ್ಲ, ಅಂದರೆ ಕಣ್ಮರೆಯಾಗೋದಿಲ್ಲ. ಆದರೆ ಒಂದು ಪುಸ್ತಕ, ತಾರೆ ಅಥವಾ ಮನುಷ್ಯ ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ ಒಳಗೆ ಬಿದ್ದರೆ ಅದರಲ್ಲಿರುವ ಎಲ್ಲ ಮಾಹಿತಿ ಎಲ್ಲಿಗೆ ಹೋಗ್ತೈತೆ? ಸಾಮಾನ್ಯ ಸಾಪೇಕ್ಷತಾವಾದದ ಪ್ರಕಾರ ಈ ಮಾಹಿತಿ ಕಪ್ಪು ಕುಳಿಯ ಒಳಗಡೆ ಚಿಕ್ಕಗೊಳ್ಳುತ್ತೆ. ಆದರೆ 1970ರ ದಶಕದಲ್ಲಿ ಈ ಚಿತ್ರಣವನ್ನು ಬದಲಿಸಿದಂಥ ಮಹತ್ವದಂಥ ಒಂದು ವಾದ ಮಂಡನೆಯಾಯಿತು, ಆವಿಷ್ಕಾರವೂ ಕೂಡ ನಡೀತು. 1970ರ ದಶಕದಲ್ಲಿ ಪ್ರಖ್ಯಾತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಕಪ್ಪು ಕುಳಿಗಳ ಕುರಿತ ಒಂದು ಮಹತ್ವವಾದಂಥ ಒಂದು ಹೊಸ ವಾದವನ್ನು ನೀಡಿದರು. ಐನ್ಸ್ಟೀನ್ ವಾದದ ಪ್ರಕಾರ ಕಪ್ಪು ಕುಳಿ ಘಟನಾ ದಿಗಂತ, ಅಂದರೆ ಇವೆಂಟ್ ಹೊರೈಜನ್, ಘಟನಾ ಕ್ಷಿತಿಜ ದಾಟಿ ಹೊಳಗೆ ಹೋದ ಯಾವುದೇ ವಸ್ತು ಅಥವಾ ಬೆಳಕು ಹಿಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಕಿಂಗ್ ಅವರು ಕ್ವಾಂಟಮ್ ನಿಯಮಗಳನ್ನು ಕಪ್ಪು ಕುಳಿ ಅಂಚಿನಲ್ಲಿ ಅನ್ವಯ ಮಾಡಿ ನೋಡಿದಾಗ ಕಪ್ಪು ಕುಳಿಗಳು ನಿರಂತರವಾಗಿ ಅತ್ಯಂತ ಸಣ್ಣ ಪ್ರಮಾಣದ ಕಣಗಳನ್ನು ಹೊರಸೂಸ್ತವೆ ಅಂತ ಪತ್ತೆ ಹಚ್ತಾರೆ. ಇದನ್ನು ಹಾಕಿಂಗ್ ವಿಕಿರಣ ಅಂತ ಕರೀತಾರೆ. ಈ ಪ್ರಕ್ರಿಯೆಯಲ್ಲಿ ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲು ಕಾಲಕ್ರಮೇಣ ತನ್ನ ದ್ರವ್ಯ ರಾಶಿಯನ್ನು ಕಳೆದುಕೊಳ್ತಾ ಸಾಗುತ್ತೆ. ಮತ್ತು ಸಾವಿರಾರು ಕೋಟಿ ವರ್ಷಗಳ ನಂತರ ಒಂದು ದಿನ ಅದು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ ಕೂಡ. ಸಮಸ್ಯೆ ಉದ್ಭವವಾಗೋದು ಇಲ್ಲದೆ. ಹಾಕಿಂಗ್ ವಿಕಿರಣ ಸಂಪೂರ್ಣವಾಗಿ ಕೇವಲ ಶಾಖದ ತರಂಗದಂತೆ ಇರ್ತದೆ. ಅಂದರೆ ಕಪ್ಪು ಕುಳಿಯೊಳಕ್ಕೆ ಬಿದ್ದದ್ದು ತಾರೆ ಇರಲಿ ಅಥವಾ ಯಾವುದೇ ವಸ್ತು ಇರಲಿ, ಅದು ಹೊರ ಆಗ್ತಕ್ಕಂಥ ವಿಕಿರಣದಲ್ಲಿ ಆ ವಸ್ತುವಿನ ಯಾವುದೇ ಗುರುತು ಅಥವಾ ಮಾಹಿತಿ ಇರೋದಿಲ್ಲ. ಹಾಗಾದರೆ ಕಪ್ಪು ಕುಳಿ ಸಂಪೂರ್ಣವಾಗಿ ಕರಗಿ ಹೋದಾಗ ಅದರೊಳಗೆ ಬಿದ್ದಿದ್ದಂಥ, ಅದು ನುಂಗಿದ್ದ ಎಲ್ಲ ಕ್ವಾಂಟಮ್ ಮಾಹಿತಿ ಏನಾಯಿತು? ಇದಕ್ಕೆ ಉತ್ತರವಾಗಿ ಒಂದು ವಾದ ಮಾಹಿತಿ ಸಂಪೂರ್ಣವಾಗಿ ನಾಶವಾಯಿತು ಅಂತ ಹೇಳುತ್ತೆ. ಇದು ಕ್ವಾಂಟಮ್ ಭೌತವಿಜ್ಞಾನದ ನಿಯಮಕ್ಕೆ ವಿರುದ್ಧ. ಇನ್ನೊಂದು ವಾದ ಐನ್ಸ್ಟೀನ್ ಅವರ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ವಾದದಲ್ಲಿ ಏನೋ ದೋಷವಿದೆ ಅಂತ ಹೇಳುತ್ತೆ. ಇದು ಭೌತವಿಜ್ಞಾನಿಗಳನ್ನು ಕಾಡ್ತಾ ಇರತಕ್ಕಂಥ ಮಹಾನ್ ವಿರೋಧಾಭಾಸ, ಅಸಂಗತತೆ ಆಗುತ್ತೆ. ಮಾಹಿತಿ ನಾಶವಾಗುತ್ತೆ ಅಂತ ಹೇಳಿದ್ರೆ ಕ್ವಾಂಟಮ್ ವಿಜ್ಞಾನದ ಅಡಿಪಾಯವೇ ಕುಸಿದೋಗುತ್ತೆ. ಮಾಹಿತಿ ಉಳಿತೈತೆ ಅಂತ ಹೇಳಿದ್ರೆ ಸಾಪೇಕ್ಷತಾ ಸಿದ್ಧಾಂತದ ನಿಯಮ ಸುಳ್ಳಾಗುತ್ತೆ. ಈ ಅಸಂಗತತೆಯ ವಿರೋಧಾಭಾಸದ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಹಲವಾರು ಪರಿಕಲ್ಪನೆಗಳನ್ನು ವಿಜ್ಞಾನಿಗಳು ಮುಂದಿಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಮಾಹಿತಿ ಉಳಿತಕ್ಕಂಥದ್ದು. ಅನೇಕ ಭೌತವಿಜ್ಞಾನಿಗಳ ಅಭಿಪ್ರಾಯದಂತೆ ಮಾಹಿತಿ ನಾಶ ಆಗೋದಿಲ್ಲ. ಅದು ಯಾವುದೋ ಸೂಕ್ಷ್ಮ ರೂಪದಲ್ಲಿ ಹಾಕಿಂಗ್ ವಿಕಿರಣದೊಳಗಡೆ ಅಡ್ಕೊಂಡಿರ್ಬೋದು. ಆದರೆ ಅದು ಹೇಗೆ ಸಾಧ್ಯ ಅನ್ನೋದನ್ನು ಅವರು ಸಂಪೂರ್ಣವಾಗಿ ವಿವರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಎರಡನೆಯದು ಹೋಲೋಗ್ರಾಫಿಕ್ ತತ್ವ. ಗೆರಾಲ್ಡ್ ಟಿಫ್ಟ್ ಮತ್ತು ಲಿಯೋನಾರ್ಡ್ ಸಸ್ಕಿಂಡ್ ಈ ವಿಜ್ಞಾನಿಗಳು ಪ್ರಸ್ತಾಪ ಮಾಡಿದ ಹೋಲೋಗ್ರಾಫಿಕ್ ತತ್ವದ ಪ್ರಕಾರ ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ ಒಳಗಿನ ಮಾಹಿತಿ ಅದರ ಮೇಲ್ಮೈನಲ್ಲೇ ಸಾಂಕೇತಿಕಗೊಂಡು ಉಳಿದಿರುತ್ತದೆ. 3 ಆಯಾಮಗಳ ಮಾಹಿತಿ 2 ಆಯಾಮಗಳ ಗಡಿಯ ಮೇಲೆ ಸಂಗ್ರಹ ಆಗಿರುತ್ತೆ ಅನ್ನೋದು ಈ ಪರಿಕಲ್ಪನೆಯ ಸಾರ. ಮೂರನೇದು ಫೈರ್ ವಾರ್ ಕಲ್ಪನೆ, ಅಂದರೆ ಬೆಂಕಿಯ ಗೋಡೆಯ ಕಲ್ಪನೆ.
ಕೆಲವು ವಿಜ್ಞಾನಿಗಳ ಪ್ರಕಾರ ಘಟನೆ ಕ್ಷೇತ್ರ ಈವೆಂಟ್ ಹರೈಸನ್ ಬಳಿ ಅತಿ ಉಷ್ಣ ಶಕ್ತಿಯ ಗೋಡೆಯಂಥ ಫೈರ್ವಾಲ್ ಇರ್ಬೋದು, ಅದರ ಮೂಲಕ ಮಾಹಿತಿ ಉಳಿಬಹುದು ಅಂತ ಹೇಳ್ತಾರೆ. ಆದರೆ ಇದು ಐನ್ಸ್ಟೀನ್ ಸಾಪೇಕ್ಷತಾ ಸಿದ್ಧಾಂತದ ಕೆಲವು ತತ್ವಗಳಿಗೆ ವಿರುದ್ಧವಾಗುತ್ತೆ. ನಾಲ್ಕನೇದು ವರ್ಮ್ ಹೋಲ್ಗಳು. ವರ್ಮ್ ಹೋಲ್ಗಳ ಕುರಿತಾಗಿ ನಾವು ಮಾಡಿರತಕ್ಕಂಥ ವಿಡಿಯೋದ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರನ್ನು ನೋಡ್ಬೋದು. ಈ ಊಹೆಯ ಪ್ರಕಾರ ಮಾಹಿತಿ ವಿಶ್ವದ ಬೇರೆ ಭಾಗಗಳಿಗೆ ಅಥವಾ ಬೇರೆ ವಿಶ್ವಗಳಿಗೆ ವರ್ಮ್ ಹೋಲ್ಗಳ ಮೂಲಕ ಸಾಗಬಹುದು ಅಥವಾ ಸಾಗಿಸಲ್ಪಡ್ಬೋದು. ಆದರೆ ಇದಕ್ಕೆ ಯಾವುದೇ ಪ್ರಾಯೋಗಿಕ ಸಾಕ್ಷ್ಯಗಳು ಇಲ್ಲ. ಕೊನೆಯಲ್ಲಿ ಹಾಕಿಂಗು 2004ರಲ್ಲಿ ತಮ್ಮ ಆರಂಭಿಕ ಅಭಿಪ್ರಾಯವನ್ನು ಸ್ವಲ್ಪ ಬದಲಾವಣೆ ಮಾಡಿ ಮಾಹಿತಿ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅದು ಅತ್ಯಂತ ಸಂಕೀರ್ಣ ರೂಪದಲ್ಲಿ ಉಳಿತೈತೆ ಅಂತ ಒಪ್ಕೊಳ್ತಾರೆ. ಆದರೆ ಅದರ ನಿಖರ ಕಾರ್ಯವಿಧಾನ ಹೇಗೆ ಉಳ್ಕೊಳ್ಳುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಕಪ್ಪು ಕುಳಿ ವಿರೋಧಾಭಾಸ ಅಂದರೆ ಬ್ಲಾಕ್ ಹೋಲ್ ಪ್ಯಾರಡಾಕ್ಸು ಕೇವಲ ಕಪ್ಪು ಕುಳಿಗಳ ಸಮಸ್ಯೆ ಅಲ್ಲ. ಇದು ಪ್ರಕೃತಿಯ ಎರಡು ಅತ್ಯಂತ ಯಶಸ್ವಿಯಾದಂಥ ಪ್ರಕೃತಿಯನ್ನು ವಿವರಿಸೋದಕ್ಕೆ ಕಟ್ಟಲ್ಪಟ್ಟಿರುವ ಎರಡು ಯಶಸ್ವಿ ಸಿದ್ಧಾಂತಗಳ ನಡುವಿನ ಹೋರಾಟವನ್ನು, ತಿಕ್ಕಾಟವನ್ನು ಮತ್ತು ಅಸಂಗತತೆಯನ್ನು, ವಿರೋಧಾಭಾಸವನ್ನು ಹೊರಹಾಕ್ತಾ ಇದೆ. ಈ ಸಮಸ್ಯೆಗೆ ಸಮರ್ಪಕ ಉತ್ತರ ಸಿಕ್ಕರೆ ಗುರುತ್ವ ಮತ್ತು ಕ್ವಾಂಟಮ್ ಭೌತ ವಿಜ್ಞಾನವನ್ನು ಒಗ್ಗೂಡಿಸ್ತಕ್ಕಂಥ ಕ್ವಾಂಟಮ್ ಗುರುತ್ವವಾದದ ಕಡೆಗೆ, ಕ್ವಾಂಟಮ್ ಗುರುತ್ವ ಸಿದ್ಧಾಂತದ ಕಡೆಗೆ ಮಾನವ ಕುಲ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂತಾಗುತ್ತೆ, ಇದಕ್ಕೆ ಸಾಧ್ಯ ಆಗುತ್ತೆ. ಕಪ್ಪು ಕುಳಿಗಳನ್ನ, ಬ್ಲಾಕ್ ಹೋಲ್ಗಳನ್ನ ಹಿಂದೆ ವಿಶ್ವದ ಅಂತಿಮ ಕಸದ ಬುಟ್ಟಿಗಳು ಅಂತ ಭಾವಿಸಲಾಗಿತ್ತು. ಆದರೆ ಇಂದು ಅವು ವಿಶ್ವದ ಪ್ರಕೃತಿಯ ಅತ್ಯಂತ ಆಳವಾದ ರಹಸ್ಯಗಳನ್ನು ಒಳಗೊಂಡಿರುವ ಪ್ರಯೋಗಾಲಯಗಳಾಗಿ ಪರಿಗಣಿಸಲಾಗ್ತಾ ಇದೆ. ಮಾಹಿತಿ ನಾಶವಾಗ್ತದೆಯೋ ಅಥವಾ ಉಳಿತದೆಯೋ ಎನ್ನುವ ಪ್ರಶ್ನೆ ಇನ್ನು ಸಂಪೂರ್ಣವಾದ ಉತ್ತರವನ್ನು ಕಂಡುಕೊಂಡಿಲ್ಲ. ಈ ಕಪ್ಪು ಕುಳಿ ವಿರೋಧಾಭಾಸವನ್ನು ಪರಿಹರಿಸಿದ ದಿನ ನಾವು ಕೇವಲ ಕಪ್ಪು ಕುಳಿಗಳನ್ನಷ್ಟೇ ಅಲ್ಲ, ವಿಶ್ವದ ಮೂಲ ಸ್ವರೂಪವನ್ನೇ ಹೊಸ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಿರುವ ಎಲ್ಲ ಸಾಧ್ಯತೆ ಮತ್ತು ಸಂಭವನೀಯತೆಗಳು ಇರ್ತವೆ. ಮುಂದಿನ ವಿಡಿಯೋದಲ್ಲಿ ನಾವು ಕಪ್ಪು ಕುಳಿಗಳ ಅದ್ಭುತ ಸಂಗತಿಗಳನ್ನು, ಅವುಗಳ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.